ಇನ್ನು ಸಿದ್ಧಗಂಗಾ ಮಠಕ್ಕೆ ಮಾಜಿ ಸಚಿವ ವಿ ಸೋಮಣ್ಣ ಭೇಟಿ ನೀಡಿದ್ರು. ಶ್ರೀಗಳ ಆರೋಗ್ಯವನ್ನ ವಿಚಾರಿಸಲು ಆಗಮಿಸಿದ್ದಾರೆ ಸೋಮಣ್ಣ. ಹಳೆ ಮಠದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಸಿದ್ಧಗಂಗಾ ಶ್ರೀ. ಅಲ್ಲಿಗೆ ತೆರಳಿ ಸೋಮಣ್ಣ ಅವರು ಕೂಡ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಶ್ರೀಗಳ ಆರೋಗ್ಯವನ್ನ ಸೋಮಣ್ಣ ವಿಚಾರಿಸಿರುವಂಥದ್ದು. ಯಡಿಯೂರಪ್ಪನವರು ಹೇಳ್ತಾ ಇದ್ರು, ನಾನು ಇವತ್ತು ಹೋಗಿ ಇಡೀ ದಿವಸ ಅಲ್ಲೇ ಇದ್ದು ಸಂಜೆ ಬಂದು ಮತ್ತೆ ನಾಳೆ ಅಲ್ಲಿಗೆ ಹೋಗ್ತೀನಿ ಮಠಕ್ಕೆ ಅನ್ನುವಂಥ ಮಾತನ್ನು ಯಡಿಯೂರಪ್ಪ ಹೇಳ್ತಾ ಇದ್ರು. ಈ ನಡುವೆ ಸೋಮಣ್ಣ ಕೂಡ ಈಗ ಅಲ್ಲಿಗೆ ತೆರಳಿದ್ದಾರೆ. ಶ್ರೀಗಳ ಆರೋಗ್ಯವನ್ನು ವಿಚಾರಿಸೋಕೆ ಮುಂದಾಗಿದ್ದಾರೆ ಸೋಮಣ್ಣ. ಸಿದ್ಧಗಂಗಾ ಮಠಕ್ಕೆ ತೆರಳಿ ಮಾಜಿ ಸಚಿವ ವಿ ಸೋಮಣ್ಣ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ನಡೆದಾಡುವ ದೇವರು. ಶತಾಯುಷಿ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದ ಪರಿಸ್ಥಿತಿ ಇತ್ತೀಚೆಗೆ ತೀರಾ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಗಣ್ಯಾತಿ ಗಣ್ಯರ ದಂಡು ಆಸ್ಪತ್ರೆಯತ್ತ ದೌಡಾಯಿಸ್ತಾ ಇರುವಂಥದ್ದು. ಶ್ರೀಗಳ ಆರೋಗ್ಯವನ್ನು ವಿಚಾರಿಸಲು ಈಗ ವಿ ಸೋಮಣ್ಣ ಅವರು ಕೂಡ ಮಠದೊಂದಿಗೆ ಬಹಳ ಹತ್ತಿರದ ಒಡನಾಟವನ್ನ ನಂಟನ್ನು ಹೊಂದಿರುವಂತಹ ವಿ ಸೋಮಣ್ಣ ಅವರು ಕೂಡ ಆಗಮಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಶ್ರೀಗಳ ಆರೋಗ್ಯವನ್ನ ವಿಚಾರಿಸಲು ಸೋಮಣ್ಣ ಬಂದಿರುವಂತಹ ಸಂದರ್ಭದ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಹಳೆ ಮಠದ ಅವರ ಕೊಠಡಿಯಲ್ಲೇ ಶ್ರೀಗಳಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಅಲ್ಲೇ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡು ಬಂದಿದ್ದಾರೆ ವಿ ಸೋಮಣ್ಣ ಅವರು ಕೂಡ. ಯಡಿಯೂರಪ್ಪನವರು ಕೂಡ ಹೋಗಿದ್ದಾರೆ. ಸೋಮಣ್ಣ ಅವರು ಕೂಡ ಹೋಗಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಗಣ್ಯಾತಿ ಗಣ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯವನ್ನು ವಿಚಾರಿಸ್ತಾ ಇರುವಂಥದ್ದು. DCM ಪರಮೇಶ್ವರ್ ಕೂಡ ಹೋಗಿದ್ರು. ಅವರು ಕೂಡ ಹೋಗಿ ಶ್ರೀಗಳನ್ನು ನೋಡ್ಕೊಂಡ್ಬಂದು ಅವರು ಕೂಡ ಕೊಟ್ಟಂಥ ಹೇಳಿಕೆಯನ್ನು ನಾವಿಲ್ಲಿ ಗಮನಿಸಬಹುದು. ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ, ಚೇತರಿಸ್ಕೊಳ್ತಾ ಇದ್ದಾರೆ, ಅವರ ವೈಟಲ್ ಸೈನ್ಸ್ ಎಲ್ಲವೂ ಕೂಡ ನಾರ್ಮಲ್ ಇದೆ ಅನ್ನುವಂಥ ಹೇಳಿಕೆಯನ್ನು ಪರಮೇಶ್ವರ್ ನೀಡಿದ್ರು. ಯಡಿಯೂರಪ್ಪ ಕೂಡ ಹೋಗ್ತಾ ಇದ್ದಾರೆ. ಈಗ ಸೋಮಣ್ಣ ಅವರು ಹೋಗಿರುವಂತಹ ದೃಶ್ಯಗಳನ್ನು ನಾವು ಗಮನಿಸಬಹುದಾಗಿದೆ. DCM ಪರಮೇಶ್ವರ್ ಅವರು ಕೂಡ ಹೋಗಿದ್ರು. ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿಕೊಂಡು ಬಂದ್ರು. ಅವ್ರು ಹೇಳಿದ್ರು, ಒಳಗೆ ಹೋಗಿದ್ವಿ, ಆದರೆ ಯಾರನ್ನೂ ಕೂಡ ಅಲ್ಲಿ ಭಕ್ತರನ್ನ ಯಾರನ್ನೂ ಕೂಡ ಬಿಡ್ತಾ ಇಲ್ಲ, ನಮ್ಮನ್ನೇ ತೀರಾ ಮಾಸ್ಕ್ ಹಾಕಿ ಹತ್ರ ಹೋಗಿ ನೋಡ್ಕೊಂಡು ಬರಬೇಕಾಯಿತು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಶ್ರೀಗಳ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಒಂದು ಹೇಳಿಕೆಯನ್ನ DCM ಪರಮೇಶ್ವರ್ ನೀಡಿದ್ದಾರೆ. ನಿನ್ನೆ ರಾತ್ರಿ ಕಣ್ಣು ತೆಗೆದಿದ್ರು ಅಂತ ಹೇಳಿ ಡಾಕ್ಟ್ರ್ ಹೇಳ್ತಾ ಇದ್ರು. ಅದರಿಂದ ನಮಗೂ ಕೂಡ ಇನ್ನೂ ಹೋಪ್ಸ್ ಇದೆ. ಮೆಡಿಕಲ್ ಟರ್ಮ್ಸಲ್ಲಿ ಹೇಳ್ಬೋದು ಅಂದರೆ ಎಲ್ಲ ವೈಟಲ್ ಆರ್ಗನ್ಸು ನಾರ್ಮಲ್ ಆಗಿದೆ. ಯೂರಿನ್ ಔಟ್ಪುಟ್ಟು ಅದೆಲ್ಲ ಡೀಟೇಲ್ಸ್ ಎಲ್ಲ ಅವರೆಲ್ಲ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡ್ತಿದ್ದಾರೆ, ಅದೆಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದರು. ಇಲ್ಲ, ಈಗ ಯಾವ ಭಕ್ತಾದಿಗಳನ್ನು ಈ ಸ್ಥಿತಿಯಲ್ಲಿ ಅಲ್ಲಿ ಒಳಗಡೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ, ಬೇರೆ ಏನಿಲ್ಲ. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು, ಅವರ ಆದಷ್ಟು ಶೀಘ್ರವಾಗಿ ಅವರು ಗುಣಮುಖ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಬೇಕು. ಅಷ್ಟೇ ಭಕ್ತಾದಿಗಳಿಗೆ ನಾವು ಹೇಳ್ಬೋದು, ಅಷ್ಟೇ, ಬೇರೆ ಏನು ಹೇಳೋಕ್ಕಾಗುತ್ತೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ತುಮಕೂರಿನ ಸಿದ್ಧಗಂಗಾ ಮಠದ ಬಳಿಯಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಸಾಕಷ್ಟು ಗಣ್ಯಾತಿ ಗಣ್ಯರು ಬರ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯದ ಬಗ್ಗೆ ಕಳವಳ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಪೊಲೀಸ್ ಬಂದೋಬಸ್ತ್ ಕೂಡ ಅಲ್ಲಿ ಭಾಳ ಮಾಡಿದ್ದಾರೆ. ಈ ಕ್ಷಣಕ್ಕೆ ಶ್ರೀಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿ ಸಿಗ್ತಾ ಇದೆ? ಏನಾದರೂ ಹೆಲ್ತ್ ಬುಲೆಟಿನ್ ರಿಲೀಸ್ ಆಯ್ತಾ, ಹೇಗೆ ಅಂತ? ಅಮರ್, ನಿನ್ನೆದರೂ ಕೂಡ ಶಿವಕುಮಾರ ಸ್ವಾಮೀಜಿ ಅವರಿಗೆ ಮಠದಲ್ಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವರ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡಿತ್ತು. ಹೀಗಾಗಿ ಆ ನೀರನ್ನು ಹೊರಗೆ ತೆಗೆದು ಚಿಕಿತ್ಸೆ ಕೊಡುವಂತಹ ಕೆಲಸವನ್ನು ವೈದ್ಯರು ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ಕೂಡ ಶ್ರೀಗಳ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಕಂಡಿತ್ತು. ಅದಕ್ಕಾಗಿ ಸೂಕ್ತ ಚಿಕಿತ್ಸೆ ನಾವು ಈಗಾಗಲೇ ನೀಡಿದ್ದೀವಿ ಅಂತ ಈಗ ಡಾಕ್ಟರ್ ಪರಮೇಶ್ ಕೂಡ ಈಗ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮಠದಿಂದ ಒಂದು ಹೆಲ್ತ್ ಬುಲೆಟಿನ್ ಕೂಡ ಈಗ ರಿಲೀಸ್ ಆಗಿದ್ದು, ಶ್ರೀಗಳ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಂಡಿದೆ, ಶ್ರೀಗಳು ಆರೋಗ್ಯವಾಗಿದ್ದಾರೆ ಎಂಬ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ರಾಜಕೀಯ ಗಣ್ಯರು ಕೂಡ ಮಠಕ್ಕೆ ಬಂದು ಶ್ರೀಗಳ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಈಗಾಗಲೇ DCM ಪರಮೇಶ್ವರ್ ಕೂಡ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯನ ವಿಚಾರಿಸಿದ್ರು. ವೈದ್ಯರ ಜೊತೆಗೆ ಕಿರಿಯ ಸ್ವಾಮೀಜಿಗಳ ಜೊತೆ ಕೂಡ ಈಗಾಗಲೇ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಈಗ ಶಾಸಕರಾದಂತಹ ವಿ ಸೋಮಣ್ಣ ಕೂಡ ಈಗ ಮಠಕ್ಕೆ ಭೇಟಿ ನೀಡಿದ್ದಾರೆ. ಇದಾದ ನಂತರ ಯಡಿಯೂರಪ್ಪನವರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಠಕ್ಕೆ ಬಂದು ಭೇಟಿ ಕೊಡಲಿದ್ದು ಶ್ರೀಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ವಿ ಸೋಮಣ್ಣ ಹಾಗೂ ಯಡಿಯೂರಪ್ಪನವರು ಮಠದ ಜೊತೆ ಸಾಕಷ್ಟು ನಿಕಟ ಸಂಬಂಧವನ್ನು ಕೂಡ ಹೊಂದಿದವರು, ಆಪ್ತ ವಲಯ
ವಲಯದಲ್ಲಿ ಗುರುತಿಸಿಕೊಂಡವರು. ಹೀಗಾಗಿ ಇವತ್ತು ಇಡೀ ದಿನ ಮಠದಲ್ಲೇ ಇದ್ದುಕೊಂಡು ಶ್ರೀಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿದ್ದಾರೆ. ಶ್ರೀಗಳ ಪ್ರತಿಯೊಂದು ಮಾಹಿತಿಯನ್ನು ಪಡೆದುಕೊಂಡು ಮುಂದೆ ಹೆಚ್ಚಿನ ಚಿಕಿತ್ಸೆಗೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು, ಜೊತೆಗೆ ಅವರಿಗೆ ಮಠದಲ್ಲೇ ಚಿಕಿತ್ಸೆ ಕೊಡಬೇಕಾ ಅಥವಾ ಮತ್ತೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸ್ತಿದ್ದಾರೆ. ಈ ಶ್ರೀಗಳು ಬೆಳಿಗ್ಗೆ ಎಂದಿನಂತೆ ಕೂಡ ಪೂಜೆ ಬೇರೆ ಕಡೆ ನಡೆಸ್ತಾ ಇದ್ದಾರೆ. ಆರೋಗ್ಯವಾಗಿದ್ದಂತಹ ಸಂದರ್ಭದಲ್ಲಿ ಅವರು ಶ್ರೀಗಳು ಪೂಜೆಯನ್ನು ನಡೆಸ್ತಾ ಇದ್ರು. ಆದ್ರೆ ಈಗ ಶ್ರೀಗಳ ಆರೋಗ್ಯದಲ್ಲಿ ತುಂಬಾ ಅನಾರೋಗ್ಯ ಕಂಡಂತಹ ಕಾರಣಕ್ಕಾಗಿ ಶ್ರೀಗಳು ಬೆಳಿಗ್ಗೆ ಕೂಡ ಪೂಜೆಯನ್ನ ನಿರ್ವಹಿಸಿಲ್ಲ. ಕಿರಿಯ ಸ್ವಾಮೀಜಿಗಳು ಈ ಒಂದು ಪೂಜೆನ ಮಾಡಿದ್ದಾರೆ. ಇನ್ನು ಈಗಾಗಲೇ ಹೆಲ್ತ್ ಬುಲೆಟಿನ್ ಕೂಡ ಈಗ ರಿಲೀಸ್ ಆಗಿದ್ದು ಸಾಕಷ್ಟು ಜನ ಗಣ್ಯರು ಬರ್ತಾರೆ. ಹೀಗಾಗಿ ಅವರನ್ನು ಕೂಡ ಒಳಗಡೆ ಬಿಡೋದು ಡೌಟು, ಯಾಕಂದ್ರೆ ಸೋಂಕು ತಗುಲುವಂತಹ ಒಂದು ಸಾಧ್ಯತೆ ಇರುತ್ತೆ. ಹೀಗಾಗಿ ಯಾರನ್ನು ಕೂಡ ನಾವು ಒಳಗಡೆ ಬಿಡೋದಿಲ್ಲ ಅಂತ ಕೂಡ ಈಗ ವೈದ್ಯರು ಹೇಳಿದ್ದಾರೆ. ಒಟ್ಟಾರೆಯಾಗಿ ನೋಡಿದ್ರೆ ಮಠದಲ್ಲಿ ಈಗ ಬಿಗುವಿನ ವಾತಾವರಣ ಈಗ ನಿರ್ಮಾಣವಾಗ್ತಾ ಇದೆ. ಒಂದ್ ಕಡೆ ಪೊಲೀಸರು ತಮ್ಮ ಬಂದೋಬಸ್ತನ್ನು ಕೂಡ ಹೆಚ್ಚಿಸಿದ್ದು ಜನರನ್ನ ಯಾರನ್ನು ಕೂಡ ಮಠದ ಒಳಗಡೆ ಆವರಣದ ಒಳಗೆ ಬಿಡ್ತಾ ಇಲ್ಲ. ಕೆಲವೊಂದು ಭಾಗದಲ್ಲಿ ನಿರ್ಬಂಧವೂ ಕೂಡ ಹೇರಲಾಗಿದೆ. ಸಾರ್ವಜನಿಕರ ಪ್ರವೇಶಕ್ಕೆ ನಿಷೇಧ ಕೂಡ ಹೇರಲಾಗಿದೆ. ಯಾಕಂದ್ರೆ ಮಠದ ವಾತಾವರಣ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬಿಗುವಿನ ವಾತಾವರಣ ಕಾಣ್ತಾ ಇದೆ. ಸಾಕಷ್ಟು ಗಣ್ಯರು ಮಠಕ್ಕೆ ಬಂದು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಶ್ರೀಗಳ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡಿರುವಂತಹ ಕಾರಣಕ್ಕಾಗಿ ಮಠದಲ್ಲಿ ಪೊಲೀಸ್ ಬಂದೋಬಸ್ತು ಕೂಡ ಹೆಚ್ಚಳ ಮಾಡಲಾಗಿದೆ. ಜೊತೆಗೆ ಈಗ ಯಡಿಯೂರಪ್ಪನವರು ಕೂಡ ಈ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆರೋಗ್ಯನ ವಿಚಾರಣೆ ಮಾಡಿ ನಂತರ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಮಠದಲ್ಲೇ ಒಂದು ಮಹತ್ವದ ಸಭೆಯನ್ನು ನಡೆಸಿ ಶ್ರೀಗಳಿಗೆ ಹೆಚ್ಚಿನ ಚಿಕಿತ್ಸೆ ಯಾವ ರೀತಿಯಾಗಿ ಕೊಡಬೇಕು, ಜೊತೆಗೆ ಶ್ರೀಗಳ ಆರೋಗ್ಯದ ಬಗ್ಗೆ ಒಂದು ಚರ್ಚೆಯನ್ನು ನಡೆಸಿ ಒಂದು ಅಂತಿಮವಾದಂತಹ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸುವಂತಹ ಒಂದು ಚಾನ್ಸಸ್ ಕೂಡ ಹೆಚ್ಚಾಗಿದೆ. ಅಮರ್, ಇಲ್ಲಿಗ ಶ್ರೀಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ರೀತಿ ಹೇಳಿಕೆ ಬರ್ತಾ ಇರುವಂಥದ್ದು. ಪರಮೇಶ್ವರ್ ಅವರು ಹೇಳ್ತಾರೆ ಚೇತರಿಕೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ, ಅವರ ಎಲ್ಲ ವೈಟಲ್ ಸೈನ್ಸ್ ನಾರ್ಮಲ್ ಇದೆ ಅಂತ ಹೇಳ್ತಾರೆ, ಜೊತೆಗೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಡಾಕ್ಟರ್ ಪರಮೇಶ್ವರ್ ಕೂಡ ಹೇಳ್ತಾ ಇದ್ರು ಪ್ರೋಟೀನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ನಮಗೆ ದೊಡ್ಡ ಚಿಂತೆ, ಅದರಲ್ಲೇನೂ ಕೂಡ ಚೇತರಿಕೆ ಕಾಣಿಸ್ತಾ ಇಲ್ಲ, ಪ್ರೋಟೀನ್ ಅಂಶ ಹೆಚ್ಚಳ ಆಗ್ತಾ ಇಲ್ಲ, ಉತ್ಪತ್ತಿ ಆಗ್ತಾ ಇಲ್ಲ, ಅದಾದರೆ ಸ್ವಲ್ಪ ಚೇತರಿಕೆ ಬೇಗ ಆಗ್ತಾ ಇತ್ತು ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಸೊ ಒಂದು ರೀತಿ ಗೊಂದಲಕಾರಿಯಾಗಿದೆ ಅನ್ನುವಂಥ ವಿಚಾರ. ಇಲ್ಲಿ ಸ್ಪಷ್ಟವಾಗಿ ಇಂಥದ್ದಾಗಿದೆ ಹಿಂಗಿದೆ ಅಂತ ಯಾರು ಹೇಳ್ತಿಲ್ವಲ್ಲ, ಯಾಕೆ ಅಂತ. ಹೌದಮ್ಮರ್, ಏನಂದ್ರೆ ಶ್ರೀಗಳ ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡ ಕಾರಣಕ್ಕಾಗಿ ಶ್ರೀಗಳ ಉಸಿರಾಟದಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. ವೆಂಟಿಲೇಟರ್ಗಳನ್ನು ಅಳವಡಿಕೆ ಮಾಡಿದ್ರೆ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಕೂಡ ಈಗ ಮಾಡಲಾಗಿದೆ. ಅರ್ಧ ಗಂಟೆ ಏನು ಕೃತಕ ಉಸಿರಾಟದಲ್ಲಿ ಶ್ರೀಗಳು ಉಸಿರಾಟನ ನಡೆಸ್ತಾರೆ. ನಂತರ ಅದನ್ನು ತೆಗೆದ ನಂತರ ಒಂದು ಅರ್ಧ ಗಂಟೆಗಳ ಕಾಲ ಅವರೇ ನಾರ್ಮಲ್ ಆಗಿ ಉಸಿರಾಟವನ್ನ ಮಾಡ್ತಾರೆ. ಹೀಗಾಗಿ ವೈದ್ಯರು ಕೂಡ ಯಾವುದೋ ಸ್ಪಷ್ಟ ನಿರ್ಧಾರಕ್ಕೆ ಇಲ್ಲಿ ಬರ್ತಾ ಇಲ್ಲ. ಶ್ರೀಗಳ ಆರೋಗ್ಯದಲ್ಲಿ ಒಂದು ಸ್ಟೆಪ್ ಮುಂದೆ ಅಥವಾ ಹಿಂದೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಯಾರು ವೈದ್ಯರಾಗ್ಲಿ ಅಥವಾ ಮಠದ ಆಡಳಿತ ಮಂಡಳಿ ಮಾಡ್ತಾ ಇಲ್ಲ. ಸದ್ಯಕ್ಕೆ ಏನು ನಡೀತಾ ಇದೆ ಮಠದ ಒಳಗಡೆ, ಸದ್ಯಕ್ಕೆ ಶ್ರೀಗಳ ಆರೋಗ್ಯ ಯಾವ ರೀತಿ ಇದೆ ಅದನ್ನಷ್ಟೇ ಈಗ ಏನು ಬುಲೆಟಿನ್, ಹೆಲ್ತ್ ಬುಲೆಟಿನ್ ಅಲ್ಲಿ ಹೇಳ್ತಿರುವಂತದ್ದು. ಒಂದು ವೆಂಟಿಲೇಟರ್ನ ವ್ಯವಸ್ಥೆಯಲ್ಲಿ ಶ್ರೀಗಳಿಗೆ ಇದಾರೆ ಎಂಬ ಮಾಹಿತಿಗಳು ಕೂಡ ಬರ್ತಾ ಇದೆ. ಶ್ರೀಗಳಿಗೆ ಆ ವೆಂಟಿಲೇಟರ್ ಮೂಲಕ ಅವರಿಗೆ ಉಸಿರಾಟ ಬರ್ತಾ ಇದೆ. ಅದನ್ನು ತೆಗೆದ ನಂತರ ಒಂದು ಅರ್ಧ ಗಂಟೆಗಳ ಅವರೇ ಉಸಿರಾಟ ಮಾಡ್ತಾರೆ, ಅವರೇ ಉಸಿರಾಟನ ನಡೆಸ್ತಾರೆ ತಮಗೆ ಯಾವ ರೀತಿಯಾಗಿ ಬೇಕು. ಆದ್ರೆ ಕಣ್ಣು ಬಿಡ್ತಾ ಇಲ್ಲ, ಯಾರ ಜೊತೆ ಕೂಡ ಮಾತಾಡ್ತಾ ಇಲ್ಲ ಮಾಹಿತಿನೂ ಕೂಡ ಈಗ ವೈದ್ಯರು ಕೊಟ್ಟಿರುವಂತದ್ದು. ಇನ್ನು ಸಾಕಷ್ಟು ಜನ ಗಣ್ಯರು ಕೂಡ ಭೇಟಿ ಕೊಡ್ತಾರೆ. ಭೇಟಿ ನೀಡಿದ ಸಂದರ್ಭದಲ್ಲಿ ನೇರವಾಗಿ ಶ್ರೀಗಳ ಹತ್ರ ಹೋಗಿ ಅವರನ್ನ ಭೇಟಿ ಮಾಡಿಸ್ತಾ ಇಲ್ಲ. ಐಸಿಯುವಿನ ಹೊರಗಡೆ ಇರುವಂತಹ ಒಂದು ಗಾಜಿನ ಪರದೆಯಲ್ಲಿ ನಿಂತು ಎಲ್ಲರೂ ನೋಡಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಯಾಕಂದ್ರೆ ಶ್ರೀಗಳಿಗೆ ನೋಡೋದಕ್ಕೆ ಯಾರಾದ್ರೂ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಸೋಂಕು ತಗುಲುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಾಗಿರುತ್ತೆ. ಹೀಗಾಗಿ ಯಾರನ್ನು ಕೂಡ ಒಳಗಡೆ ಬಿಡ್ತಾ ಇಲ್ಲ. ಜೊತೆಗೆ ಹೆಚ್ಚಿನ ಚಿಕಿತ್ಸೆ ಅಂದ್ರೆ ನಾವೀಗಾಗಲೇ ಚೆನ್ನೈಗೆ ಕರೆದುಕೊಂಡು ಹೋಗಿ ಶ್ರೀಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂತ ಕೂಡ ನಾವು ನೋಡಿದ್ದೀವಿ. ಜೊತೆಗೆ ತುಮಕೂರಿನ ಮಠದಲ್ಲಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಮಠದಲ್ಲಿ ಆ ರೀತಿಯ ಒಂದು ಹೆಚ್ಚಿನ ಚಿಕಿತ್ಸೆ ಕೊಡುವಂತಹ ಕೆಲಸ ಏನಿಲ್ಲ. ನಾರ್ಮಲ್ ಆಗಿ ಏನು ಅವರಿಗೆ ಬೇಕಾದಂತಹ ಒಂದು ವೆಂಟಿಲೇಟರ್ ವ್ಯವಸ್ಥೆ ಆಗಿರ್ಬೋದು, ಜೊತೆಗೆ ಶ್ವಾಸಕೋಶದಲ್ಲಿ ನೀರು ತುಂಬಿದಾಗ ಅದನ್ನು ಹೊರತೆಗೆಯುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಹೆಚ್ಚಿನ ಚಿಕಿತ್ಸೆ ಅಂದ್ರೆ ಏನು ತಜ್ಞರು ಬಂದು ಅವರಿಗೆ ಚಿಕಿತ್ಸೆ ಕೊಡೋದಾಗ್ಲಿ ಅಥವಾ ತಜ್ಞರ ತಂಡ ಬಂದು ಇಲ್ಲಿ ವೀಕ್ಷಣೆ ಮಾಡೋದಾಗ್ಲಿ ಆ ರೀತಿ ಏನು ಆಗ್ತಾ ಇಲ್ಲ. ಮಠದ ವೈದ್ಯರೇ ಇಲ್ಲಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಹೀಗಾಗಿ ಮಠದ ವೈದ್ಯರು ಯಾವ ರೀತಿಯಾಗಿ ಇಲ್ಲಿ ಮಾಹಿತಿಯನ್ನು ಕೊಡ್ತಾರೆ ಅದೇ ಮಾಹಿತಿಯನ್ನು ಆಧಾರ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಮಠದ ವೈದ್ಯರು ಈ ಹಿಂದಿನಲ್ಲೂ ಕೂಡ ಶ್ರೀಗಳ ಆರೋಗ್ಯದ ಮೇಲೆ ನಿಗಾ ಇಡ್ತಾ ಇದ್ರು, ಈಗಲೂ ಕೂಡ ಅವರೇ ನಿಗಾ ಇಡ್ತಾ ಇದ್ದಾರೆ. ಅವರು ಹೇಳೋ ಪ್ರಕಾರ ಈಗ ಶ್ರೀಗಳು ನಿರೀಕ್ಷಿತ ಮಟ್ಟದಲ್ಲಿ ಅವರು ಚೇತರಿಕೆ ಕಂಡಿಲ್ಲ, ಸ್ವಲ್ಪ ಮಟ್ಟಿಗೆ ಅವರಿಗೆ ಚೇತರಿಕೆ ಕಾಣ್ತಾ ಇದೆ. ಜೊತೆಗೆ ಪ್ರೋಟೀನ್ ಅಂಶ ಏನಿದೆ ಅದು ಸಂಪೂರ್ಣವಾಗಿ ಏನು ದೇಹದಲ್ಲಿ ಇಲ್ಲ. ಪ್ರೋಟೀನ್ ಅಂಶ ಉತ್ಪತ್ತಿ ಆದ್ರೆ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದ್ರೆ ಪ್ರೋಟೀನ್ ಅಂಶ ಅನ್ನೋದು ಅಲ್ಲಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಸ್ವಲ್ಪ ಆತಂಕದಲ್ಲಿ ಇದೀವಿ ಮಾಹಿತಿಯನ್ನು ಕೂಡ ಈಗ ಬೆಳಿಗ್ಗೆ ಪರಮೇಶ್ವರು ಕೊಟ್ಟಿದ್ದಾರೆ. ಹೀಗಾಗಿ
ಹೀಗಾಗಿ ಈ ಒಂದು ಸಭೆ ಏನಿದೆ ಅಂದ್ರೆ ಯಡಿಯೂರಪ್ಪ ಬಂದ ಮೇಲೆ ಶ್ರೀಗಳ ಆರೋಗ್ಯನ ವಿಚಾರಿಸ್ತಾರೆ. ಆ ಒಂದು ಆರೋಗ್ಯ ವಿಚಾರಿಸಿದ ನಂತರ ಒಂದು ಸಭೆ ನಡೆಯುತ್ತೆ. ಆ ಸಭೆಯ ನಂತರ ಯಾವ ರೀತಿಯಾಗಿ ಸ್ಟೆಪ್ ತಗೊಂತಾರೆ ಅಂದ್ರೆ ಹೆಚ್ಚಿನ ಚಿಕಿತ್ಸೆಗೆ ಶ್ರೀಗಳನ್ನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಾರ ಅಥವಾ ಮಠದಲ್ಲೇ ಒಂದು ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಿಸುವಂತಹ ಒಂದು ವ್ಯವಸ್ಥೆನ ಮಾಡ್ತಾನೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರೋದು. ಹೀಗಾಗಿ ಯಡಿಯೂರಪ್ಪ ಅವರು ಬಂದು ಇಲ್ಲಿ ಆರೋಗ್ಯ ವಿಚಾರಣೆ ನಂತರ ಒಂದು ಸಭೆ ನಂತರವಷ್ಟೇ ಎಲ್ಲ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲಿದೆ. ಅಮರ್, ಎಸ್, ಥ್ಯಾಂಕ್ ಯು.